18ರ ತರುಣನೊಂದಿಗೆ ತೀಟೆ ತೀರಿಸಿಕೊಳ್ಳುವ ಮಾತಾಡಿದಷ್ಟಿಲ್ಲ ಈ ನಿನ್ನ ಬ್ರಹ್ಮಾಂಡದಲ್ಲಿ. ಏನೂ ಅರಿಯದ ತಾ ಹೆತ್ತ ಮಗನನ್ನು ಮೆಚ್ಚಿದ ಮಿಂಡನನ್ನು ಮನೆಗೆ ಕರೆದುಕೊಂಡು ಬಂದು ತನ್ನ ಮಗನಿಂದ ಮನೆ ಬಾಗಿಲು ಕೈ ಹಚ್ಚುವ ಹೇಸಿತರಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ನೋಡು ಹೇಮ, ಎಷ್ಟು ಹಾಡಿ ಹೊಗಳಿದರು ಮುಗಿಯಲಾರದು ನಿನ್ನ ತಾವೆಂದಿನ ಚರಿತ್ರೆ. ಸಾಕ ಇನ್ನು ಬೇಕಾ? ಕಾಮಂದ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತಾಡ್ತಾ ಇದೆಯಲ್ಲ. ನಿನ್ನ ತಾಯಿ ಒಂದು ಹೆಣ್ಣು, ಅವಳು ಕೂಡ 16 ಜನರಿಗೆ ಸರಿಗಾಸಿ ಹೆತ್ತಿರಬೇಕು ಈ ಹೇಸಿ ಜನ್ಮವನ್ನು. ಗಂಗಾ ಮಾತೆ ಅಷ್ಟೇ ಪವಿತ್ರವಾದ ನನ್ನ ತಾಯಿಗೆ ಕಂಡವ್ರನ್ನ ಹೋಲಿಸಿದೆ ಆ ಹುಚ್ಚು ರಂಡೆ. ಇಂದು ನಿನ್ನ ತೊಡೆ ಏರಿ ಕಚ್ಚಿ ವಿಷ ಲೇಪಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಮುಗಿಯಿತು ನಿನ್ನ ಸೀದರ ಕತೆ. ಕೈ ಬಿಡುವ ಹೆಣ್ಣು ಮಗಳನ್ನು. ನನ್ನ ಸರಪ ಸಲ್ಲಾಪದಲ್ಲಿ ಅಡ್ಡೈಸಿ ಬಂದ ನೀನು ಯಾರು? ಯಾರು? ಮುತ್ತೈದೆಯರಿಗೆ ಮಗ, ತಂಗಿಯವರಿಗೆ ಪ್ರೀತಿಯ ಅಣ್ಣ. ಕಾಂಗ್ರೆ ಕೃತ್ಯಕ್ಕೆ ಕೈ ಹಾಕಿರುವ ನಿನ್ನ ಪಾಲಿನ ಯಮಧರ್ಮ. ಯಮಧರ್ಮ ಶಿವಲೋಕದಲ್ಲಿ ಕೋನದ ಮೇಲೆ ಸಂಚಾರ ಮಾಡುವನ್ನ ಬೆಟ್ಟ ಈ ಭೂಲೋಕದಲ್ಲಿ ಪಾದಯಾತ್ರೆ ಮಾಡುತ್ತಿರುವೆಯಾ? ಶಿವಲೋಕದಲ್ಲಿ ಆ ಯಮಧರ್ಮ, ಭೂಲೋಕದಲ್ಲಿ ಗರುಡ ಯಮಧರ್ಮ. ಅಂದರೆ ಅಬಲೆಯರ ಮೇಲೆ ಅತ್ಯಾಚಾರ ಮಾಡುತ್ತಿರುವ ನಿಮ್ಮಂತ ಬಂಡರನ್ನು ಕಪ್ಪು ಬಿಡಿಯಲು ಬಂದ ಗಂಡನೇ ಗರುಡ. ಇನ್ನೊಂದು ಸಾರಿ ಗರುಡನಿಗೆ ಉಚ್ಚರಿಸಿದರೆ ಮಗನೇ, ನಿನ್ನ ಕತ್ತು ಕತ್ತರಿಸಿ ನನ್ನ ಕತ್ತಿಗೆ ರಕ್ತಾಭಿಷೇಕ ಮಾಡಬೇಕಾಗುತ್ತದೆ ಮಗನೇ. ಉಸಿರು ಗರುಡ, ಈ ನರನಾಗನ ಹೆಸರು ಕೇಳಿದರೆ ಪರಸ್ತ್ರೀಯರು ಬಸರಿಯಾಗುತ್ತಾರೆ. ಅಂಥದ್ರಲ್ಲಿ ನನ್ನ ಉಸಿರಿ ನಿಲ್ಲಿಸ್ತೇನೆಂದು ಸೊಕ್ಕಿನಿಂದ ನುಡಿದೆಯ ಮಗನೇ. ಇದನ್ನೆಲ್ಲ ಅರೆತು ಹೊರಟು ಹೋಗು, ಹೊರಟು ಹೋಗು.
ಸರ್ಪದ ಹುತ್ತದ ಕೋಟೆಯನ್ನು ಒಡೆದು ಸರ್ಪದ ವಂಶವನ್ನೇ ಸರ್ವನಾಶ ಮಾಡಲು ಸಿಡಿದು ಸಿದ್ಧನಾಗಿ ಬಂದಿದ್ದಾನೆ ಗುಡುಗು ಹಿಡಿದ ಗರುಡ. ಗುಡುಗು ಹಿಡಿದ ಗರುಡ ನಾನೇ ಎಂದು ಹಾರಾಡಿ ನಿಗಿರಾಡಿದ. ಎಷ್ಟೋ ಗರುಡಗಳನ್ನು ನನ್ನ ಅರ್ಭಟದ ಅಡ್ಡಿಯಲ್ಲಿ ಸಿಕ್ಕು ಸತ್ತು ಸುಡುಗಾಡು ಸೇರಿದ್ದಾವೆ ಈ ನರನಾಗನ ವಜ್ರಮೂರ್ತಿಯಲ್ಲಿ. ಸುಡುಗಾಡು ಸತ್ತು ಸುಡುಗಾಡು ಸೇರಲು ನಾನೇನು ಷಂಡನೆಂದು ತಿಳಿದಿರುವೆ ಆ ಮಗನೇ. ಆ ನಿನ್ನ ವಜ್ರ ಮುಷ್ಟಿಯನ್ನೇ ಕೈಯಿಂದ ಗುದ್ದಿ ಒಡೆದು ಪುಡಿ ಪುಡಿ ಮಾಡಲು ಬಂದ ಗಂಡವೇ ರಂಡ. ಗಂಡ ಬೇರುಂಡ ಗಂಡ ಬೇರುಂಡ ನಾನೇ ಎಂದು ನನ್ನ ಎದೆಗೆ ಎದೆಗೊಟ್ಟು ನಿಂತರೆ ನಿಂತ ಜಾಗದಲ್ಲಿ ಸಮಾಧಿ ಮಾಡಿಬಿಡುವೆ ನಿನ್ನ ಪಾಪಿದರೆ ಸಮಾಧಿ ಲೇ ನರಾಗ ಸಮಾಧಿ ಮಾಡಲು ನಾನು ಹಾಲು ಕುಡಿಯುವ ಹಸುಗೂಸು ಎಂದು ತಿಳಿದಿರು ಆ ಮಗಳೇ. ನಿಮ್ಮಂತ ಹಂತಗಳ ಹಂತಕ್ಕಾಗಿ ಅವಶೇಷದಿಂದ ಅವತಾರ ಎತ್ತಿ ಬಂದಿತ್ತು ಇದೇ ಈ ಗಿರಿಗಗನದ ಗರುಡ. ಅಂತ ಲೇ ಗರುಡ, ಅಂತ್ಯ ಅಂದ್ರೆ ಹೇಳಿದ ತಕ್ಷಣ ಕೊಡೋಕೆ ಅದೇನು ಕಂತು ಹಣ ಎಂದು ತಿಳಿದುಕೊಂಡೀಯಾ? ಇದು ದೈತ್ಯ ದೇಹ. ಅಂತ್ಯ ಕಾಣಲು ನಿನಗೂ ಸಾಧ್ಯವಿಲ್ಲ, ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಲೇ ನರಾಗ, ಸತ್ತು ಹೋದ ನನ್ನ ಹೆತ್ತಪ್ಪನ ಸಂಗತಿ ಎಚ್ಚರಿಸ್ತಿದ್ಯಾ ಮಗನೇ. ಎಡೆ ಎತ್ತದ ಕಾಳಿಂಗ ಸರ್ಪವನ್ನ ಕಾಲು ಮೇಲೆ ನಿಲ್ಲಬಲ್ಲೆ, ಒಕ್ಕುವಚ ಪ್ರಯನ್ನ ಮುಷ್ಟಿಯಲ್ಲಿ ತಡೆ ಹಿಡಿಯಬಲ್ಲೆ, ಹೂ ಎಂದು ಚಂಕರಿಸಿ ಗುಟುಕು ಸುಡಿಲು ಬಡಿದು ಬೆಂಕಿ ಮಳೆಯನ್ನೇ ಗೈಯಬಲ್ಲೆ. ಈ ಗಂಡು ಕಟ್ಕದಿಂದ ಕಲ್ಬಂಡ ಕಡಿದು ಕಡಲಾಗಿ ಅನಿಸಬಲ್ಲೆ. ಇದೇ ಈ ಗರುಡನ ತಾಕತ್ತು. ಲೇ ಗರುಡ, ಇದರ ಸೇಡು ನನಗೆ ಹೇಗೆ ತೀರಿಸಿಕೊಳ್ಳಬೇಕೆಂದು ಚೆನ್ನಾಗಿ ಗೊತ್ತು. ಕಣ್ಣಿಟ್ಟ ಹೆಣ್ಣನ್ನು ಕಚ್ಚಿ ತಿನ್ನದೆ ಬಿಟ್ಟವನಲ್ಲ ಈ ನರನಾಗ. ಬರ್ತೀನಿ ಮಗನೇ, ಬರ್ತೀನಿ. ನನ್ನನ್ನು ಪಾರು ಮಾಡಿದ ನಿಮಗೆ ತುಂಬಾ ಧನ್ಯವಾದಗಳು. ಹೆಣ್ಣನ್ನು ಕಾಪಾಡುವುದು ಗಂಡಿನ ಕರ್ತವ್ಯ. ಆ ದೇವರು ನಿನ್ನ ಹೀಗೆ ಚೆನ್ನಾಗಿಟ್ಟಿಲ್ಲಪ್ಪ. ನಾನು ಬರ್ತೀನಿ.
ಅತ್ಯಾಚಾರ ಅದು ದೇವ ಮಂದಿರದಲ್ಲಿ ಅತ್ಯಾಚಾರ. ಇದನ್ನು ನೋಡಿದರೆ ನನಗೆ ನಗು ಬರುತ್ತದೆ. ಯಾಕೆ ಗೊತ್ತಾ? ಭಕ್ತರು ಭಕ್ತಿಯಿಂದ ಬಂದು ಬೇಡಿಕೊಳ್ಳಬೇಕಾದರೆ ಬಲಾತ್ಕಾರ ಮಾಡಲು ಬಂದ ಗಂಡಸರು ಬಂದರು. ಅದನ್ನು ತಡೆಯಲು ತಾಕತ್ತು ಆ ದೇವ